ನಾನು ದಿನಕ್ಕೆ 3,000 ತಿಂಗಳಿಗೆ 3,000 ದುಡಿಯೋನು. ನನಗೆ ಈಗ ಉಪೇಂದ್ರ ಅವರ ಪಕ್ಷದಲ್ಲಿ ಕೆಲಸ ಮಾಡಬೇಕು. ನನಗೆ ಯಾರು ದುಡ್ಡು ಕೊಡ್ತಾರೆ? ಇಲ್ಲ ಬೇಡ, ಬರಬೇಡಿ ನೀವು. ನಿಮ್ಗೆ 10,000 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ, ನೀವು ಯಾಕೆ ಬರ್ತೀರಾ? ನಾನು ಬರ್ತೀನಿ ನಿಮ್ಮ ಜೊತೆ. ನಾನು ಏನು ಮಾಡ್ಬೇಕೀಗ? ನಿಮ್ಗೆ ಏನು ಮಾಡಬೇಕು ಅಂದ್ರೆ ಗೊತ್ತಿಲ್ಲದೆ ಯಾಕೆ ಬರ್ತೀರಾ ನನ್ನ ಜೊತೆಲಿ? ನಾನು ಪತ್ರಕರ್ತ ಆಗಿ ಕೂತಿದ್ದೀನಿ, ಪ್ರಜೆ ಆಗಿ ಕೂತಿಲ್ಲ ಇಲ್ಲಿ. ನೀವು ಪ್ರಜೆ ಅಲ್ವಾ? ಪತ್ರಕರ್ತರು ಪ್ರಜೆ ಅಲ್ವಾ? ಆದ್ರೆ ನಾನು ಇಲ್ಲಿ ಕುಳಿತಿರೋದು ಪತ್ರಕರ್ತನಾಗಿ. ಒಬ್ಬ ಪತ್ರಕರ್ತ ನಿಜವಾದ ಪ್ರಜೆ ಆಗ್ಬಿಟ್ರೆ ನಿಜವಾದ ಪತ್ರಕರ್ತ ಆಗ್ಬಿಡ್ತಾನೆ. ಒಂದು ಪುಸ್ತಕ ನನ್ನ ಕೈಲಿದೆ, ಇದನ್ನ ಓದಬೇಡಿ. ಇದನ್ನ ಓದಬೇಡಿ ಅಂದ್ರೆ ಜನ ಓದ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ನೀವು ಇಟ್ಕೊಂಡ್ರದೇ ಅದು ಸಾಕ್ಷಿ. ಹೋಗ್ಲಿ ಜನ ಅಂತ. ದುಡ್ಡಿಲ್ಲದಿದ್ರೆ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಅಂತ ಅನಿಸ್ತಾ ಇದೆ ನಿಮ್ಗೆ ಇವತ್ತಿನ ದಿನದಲ್ಲಿ? ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ, ಭಿಕ್ಷೆ ಬೇಡ್ತಿಲ್ಲ. ನಾನು ನನ್ನ ಒಂದು ಕರ್ತವ್ಯ, ನಾನೊಬ್ಬ ದೇಶದ ಪ್ರಜೆಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ನನಗೆ ಸತ್ಯ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ದಿನಕ್ಕೆ 3,000 ತಿಂಗಳಿಗೆ 3,000 ದುಡಿಯೋನು. ನನಗೆ ಈಗ ಉಪೇಂದ್ರ ಅವರ ಪಕ್ಷದಲ್ಲಿ ಕೆಲಸ ಮಾಡಬೇಕು. ನನಗೆ ಯಾರು ದುಡ್ಡು ಕೊಡ್ತಾರೆ? ಇಲ್ಲ ಬೇಡ, ಬರಬೇಡಿ ನೀವು. ಮುಂದಕ್ಕೆ ನಿನಗೈತೆ ಪಚಕ್. ನಿಮ್ಗೆ 10,000 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ, ನೀವು ಯಾಕೆ ಬರ್ತೀರಾ? ಬೇರೆ ಪಕ್ಷಗಳು ಪಾರ್ಟಿ ಫಂಡ್ ಅಂತ ಕೊಡ್ತಾವೆ. ಉಪೇಂದ್ರ ಅವರ ಪಕ್ಷದಿಂದ ಏನಾದರೂ ಪಾರ್ಟಿ ಫಂಡ್ ಸಿಗತ್ತಾ ಎಲೆಕ್ಷನ್ ಇಲ್ಲವರಿಗೆ? ಅರ್ಥ ಆಗಲಿಲ್ಲ ನನಗೆ. ಎಲೆಕ್ಷನ್ ಖರ್ಚಿಗೆ? ಯಾವ ಎಲೆಕ್ಷನ್ ಖರ್ಚಿಗೆ? ಈಗ ಯಾರೊಬ್ರು ಶಾಸಕರು ಈಗ ಉಡುಪಿಯಲ್ಲಿ ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಅಂತಾರೆ, ಆತನಿಗೆ ಬಿಜೆಪಿಯೋ ಕಾಂಗ್ರೆಸ್ನವರು ಒಂದು ಇಂತಿಷ್ಟು ಅಂತ ಅಮೌಂಟ್ ಕೊಡ್ತಾರೆ ಖರ್ಚಿಗೆ, ಚುನಾವಣಾ ಖರ್ಚಿಗೆ ಅಂತ. ಗೊತ್ತಾ ನಿಮ್ಗೆ ಕನ್ಫರ್ಮ್? ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಹೋಗಿ ಮತ್ತೆ ಅಲ್ಲೇ ಹೋಗಿ ಕೆಲ್ಸ ನಿಂತ್ಕೊಳ್ಳಿ. ಅಂದ್ರೆ ಉಪೇಂದ್ರ ಅವರಿಂದ ಯಾವ್ದು ಬರೋದಿಲ್ಲ ಹಾಗಾದ್ರೆ? ಅಲ್ಲ, ನಾನು ಮಾಡೋ ಖರ್ಚು ನಾನು ಮಾಡ್ತಾ ಇದ್ದೀನಲ್ಲ. ನಾನು ಮಾಡೋ ಕೆಲಸ ನನಗೇನು ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಖರ್ಚು ನಾನು ಮಾಡ್ತಾ ಇದ್ದೀನಿ. ರಾಜಕೀಯ ವಲಯದಲ್ಲೂ ಚರ್ಚೆ ಆಗ್ತದೆ. ಉಪೇಂದ್ರ ಅವರ ಚಿತ್ರಗಳು ಎಷ್ಟು ಕನ್ಫ್ಯೂಷನ್ ಇದೆಯೋ, ಅವರ ರಾಜಕೀಯ ಚಿಂತನೆಗಳು ಕೂಡ ಅಷ್ಟೇ ಕನ್ಫ್ಯೂಷನ್ ಇದೆ. ನಿಮ್ಮ ಮನಸ್ಸನ್ನು ಓಪನ್ ಮಾಡ್ಕೊಳ್ಳಿ. ನಿಮಗೆ ಮಾಡಬೇಕು ಅನ್ನೋ ಆಸಕ್ತಿ ಇದೆ, ನಾನು ಆನೆಸ್ಟ್ ಆಗಿ ವರ್ಕ್ ಮಾಡ್ತೀನಿ, ನಾನು ಸಂಬಳಕ್ಕೆ ವರ್ಕ್ ಮಾಡ್ತೀನಿ ಅಂತ ರೆಡಿ ಇದ್ರೆ ಬನ್ನಿ. ಡೌಟ್ ಇದ್ರೆ ಬರಬೇಡಿ, ಸಿಂಪಲ್. ನಾನು ಬರ್ತೀನಿ ನಿಮ್ಮ ಜೊತೆ. ನಾನು ಏನು ಮಾಡ್ಬೇಕೀಗ? ನಿಮಗೆ ಏನು ಮಾಡಬೇಕು ಅಂದ್ರೆ ಗೊತ್ತಿಲ್ಲದೆ ಯಾಕೆ ಬರ್ತೀರಾ ನನ್ನ ಜೊತೆಲಿ? ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಈ ವ್ಯವಸ್ಥೆ ಎಲ್ಲರನ್ನೂ ಆ ತರ ಒಂದು ಒತ್ತಡಕ್ಕೆ ಸಿಲುಕಿಸುತ್ತೆ ಅಂತ ನನಗೆ ಅನಿಸ್ತಾ. ನಿಮಗೂ ಡೌಟ್ ಇದೆ ಇಲ್ಲಿ ಬರೋದಕ್ಕೆ, ನೀವು ನಾಳೆ ಚೇಂಜ್ ಆಗ್ಬೋದು ಅಂತ ಡೌಟ್ ಇದೆಯಾ? ಖಂಡಿತ ನಿಮಗೆ ಡೌಟ್ ಇದೆ. ಡೌಟ್ ಇರೋರು ಬೇಡ ನನಗೆ. ಅಂದ್ರೆ ಉಪೇಂದ್ರ ಅವರನ್ನ ಬ್ಲೈಂಡ್ ಆಗಿ ಒಪ್ಪಬೇಕು ಅಂತ ಹೇಳ್ತಾರೆ. ನನ್ನನ್ನು ಒಪ್ಪಬೇಡಿ, ನೀವು ಮಾಡಿ ಅಂತ ಹೇಳ್ತಿರೋದು. ನಾನು ಜಾಗನೇ ಬಿಟ್ಕೊಟ್ಬಿಡ್ತೀನಿ, ಬನ್ನಿ ಇಲ್ಲೇ ಕೂತ್ಕೊಳ್ಳಿ ನೀವು ಅಂತ ಹೇಳ್ತಿರೋದು. ನೀವು ಮಾಡ್ತೀರಾ? ನಿಮಗೆ ಡೌಟ್ ಇದೆಯಾ? ಒಂದನೇದಾಗಿ. ಎರಡು, ನೀವು ಫಸ್ಟ್ ನೀವು ಆನ್ಸರ್ ಮಾಡ್ತಿಲ್ಲ. ಇದು ನಾನು ಪತ್ರಕರ್ತ ಆಗಿ ಕೂತಿದ್ದೀನಿ, ಪ್ರಜೆ ಆಗಿ ಕೂತಿಲ್ಲ ಇಲ್ಲಿ. ನೀವು ಪ್ರಜೆ ಅಲ್ವಾ? ಪತ್ರಕರ್ತರು ಪ್ರಜೆ ಅಲ್ವಾ? ಪ್ರಜೆಗಳು. ಆದ್ರೆ ನನ್ನ ಒಂದು ಆಯಾಮ ಇದೆ, ನನ್ನ ಚೌಕಟ್ಟಿದೆ, ಆ ನಂತರ ನಾನು ಪ್ರಜೆ. ಆದ್ರೆ ನಾನು ಇಲ್ಲಿ ಕುಳಿತಿರೋದು ಪತ್ರಕರ್ತನಾಗಿ. ಒಬ್ಬ ಪತ್ರಕರ್ತ ನಿಜವಾದ ಪ್ರಜೆ ಆಗ್ಬಿಟ್ರೆ ನಿಜವಾದ ಪತ್ರಕರ್ತ ಆಗ್ಬಿಡ್ತಾನೆ. ಒಬ್ಬ ಪತ್ರಕರ್ತ ನಿಜವಾದ ಪ್ರಜೆ ಆಗ್ಬಿಟ್ರೆ ನಿಜವಾದ ಪತ್ರಕರ್ತ ಆಗ್ಬಿಡ್ತಾನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನೀವು ಒಂಥರ ಮೈಗೆ ಎಣ್ಣೆ ಹಚ್ಕೊಂಡು ಮಾತಾಡ್ತಾ ಇದ್ದೀರಾ. ನೀವು ಯಾವುದೇ ರಾಜಕೀಯ ಪಕ್ಷವನ್ನು ದೂಷಣೆ ಮಾಡ್ತಾ ಇಲ್ಲ. ಹೌದು, ಬೇಡ. ಏನಕ್ಕೆ ಮಾಡ್ಬೇಕು? ಕಾಂಗ್ರೆಸ್ ಅನ್ನು ದೂಷಣೆ ಮಾಡ್ತಾ ಇಲ್ಲ, ಬಿಜೆಪಿಯನ್ನು ಮಾಡ್ತಾ ಇಲ್ಲ. ಅಲ್ಲ, ದೂಷಣೆ ಮಾಡೋದೇನು? ವ್ಯವಸ್ಥೆ ಹಾಳಾಗಿದೆ ಅಂದ್ರೆ ಅವರಿಂದಲೇ ಹಾಳಾಗಿರ್ಬೇಕು. ಅವ್ರನ್ನ ಯಾಕೆ ದೂಷಣೆ ಮಾಡ್ತಾ ಇಲ್ಲ? ರಾಜ್ಯದಲ್ಲಿ ನಡೀತಾ ಇರೋ ಸಿದ್ದರಾಮಯ್ಯ ಸರ್ಕಾರ ಸರಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಸರಿ ಇಲ್ಲ ಅಂತ ಹೇಳ್ತೀರಾ ನೀವು? ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ನೀವು ಯಾಕೆ ಪ್ರಶ್ನೆ ಎತ್ತಾ ಇಲ್ಲ? ನಾನು ಸಿದ್ದರಾಮಯ್ಯ ಆಗಿದ್ರೆ ನೀವು ನನ್ನ ಕ್ವಶನ್ ಕೇಳಬಹುದು. ನಾನು ಸಿದ್ದರಾಮಯ್ಯ ಅಲ್ಲ, ನಾನು ಉಪೇಂದ್ರ ಅವರು ರಾಜಕೀಯಕ್ಕೆ ಬರ್ತಾ ಇದಾರೆ. ಅವರ ಅಜೆಂಡಾದಲ್ಲಿ ಇರುತ್ತೋ ಇಲ್ವೋ? ನಾನು ರಾಜಕೀಯಕ್ಕೆ ಬರ್ತಾ ಇಲ್ಲ, ನಾನು ಪ್ರಜಾಕೀಯದಲ್ಲಿ ಇರೋದು. ವೋಟಿಂಗ್ ನಿಲ್ಲೋದಿಲ್ಲ ನಿಮ್ಮ ಅಭ್ಯರ್ಥಿಗಳ? ಪ್ರಜಾಕೀಯಕ್ಕೆ ವೋಟ್ ಹಾಕ್ಬೇಕು ಜನ, ರಾಜಕೀಯಕ್ಕೆ ಹಾಕ್ಬಾರ್ದು. ಅರ್ಥ ಆಯ್ತಾ? ನೀವು ಬರಬೇಕಿದ್ರೆ ಅವರನ್ನ ತೆಗಿಬೇಕಲ್ಲಿಂದ. ಯಾಕೆ ಅವ್ರನ್ನ ತೆಗಿಬೇಕು? ನೀವು ನಿಮ್ಮ ಒಂದು ಶಾಸಕನನ್ನು ತರಬೇಕಿದ್ರೆ ಬಿಜೆಪಿಯನ್ನು ಕಾಂಗ್ರೆಸ್ನಿಂದ ಅಧಿಕಾರದಿಂದ ಇಳಿಸಲೇಬೇಕು. ಜನ ತೆಗಿತಾರೆ ಸ್ವಾಮಿ, ನಾನು ಯಾರು ತೆಗಿಯೋದಕ್ಕೆ? ಆದ್ರೆ ಅವರು ಬೇಕು ಅಂತ ಹೇಳ್ತಾ ಇದ್ದೀರಿ. ನೀವೇನ್ ಅನ್ಕೊಂಡಿದ್ರೆ ಏನೋ ದೊಡ್ಡ ಬಿಸ್ನೆಸ್ ಕೋಟ್ಯಾಂತರ ರೂಪಾಯಿ ಇದೆ, ಇಲ್ಲೇನೋ ಕಾಂಪಿಟೇಷನ್ ನಡೀತಾ ಇದೆಯಾ? ಇದು ನೀವು ಬಿಜೆಪಿ ಕಾಂಗ್ರೆಸ್ ಒಟ್ಟಿಗೆ ಬೇಕು ಅಂತ ಹೇಳ್ತಾ ಇದ್ದೀರಿ. ಇದು ಏನಿದೆ ಆಕ್ಚುಲಿ? ಗವರ್ಮೆಂಟ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಒಂದು ದೊಡ್ಡ ವ್ಯವಸ್ಥೆ, 60 ವರ್ಷದಿಂದ ನಡ್ಕೊಂಡು ಬಂದಂತ ವ್ಯವಸ್ಥೆ. ಅದು ನೀವ್ ಅನ್ಕೊಂಡಿರೋದು. 6 ತಿಂಗಳಲ್ಲಿ ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಸಿಂಪಲ್ ವ್ಯವಸ್ಥೆ. ಇಲ್ಲಿ ಕೆಲಸ ಮಾಡಬೇಕು, ಜನಸಂಪರ್ಕದಲ್ಲಿದ್ದು ಅವ್ರವ್ರಿಗೆ ಬೇಕಾದ ಕೆಲಸ ಮಾಡ್ಬೇಕಷ್ಟೇ. ನೀವು ಇದನ್ನ ಕೋಟಿ ಮಾಡಿ ದೊಡ್ಡ ವ್ಯವಸ್ಥೆ ಮಾಡಿ ಇಟ್ಟಿದ್ದೀರಾ. ಇಲ್ಲಿ ಏನೋ ಕಾಂಪಿಟೇಷನ್, ಯಾರೋ ಬಂದ್ರೆ ಏನೋ ದುಡ್ಡು ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ಈ ದೇಶ ನಿಮ್ದಲ್ಲ ಹಂಗಾರೆ, ಸರ್ಕಾರದ್ದು. ನಾವು ತೆರಿಗೆ ಕಟ್ತಾ ಇದೀವಿ, ಅದಕ್ಕೊಂದು ವ್ಯವಸ್ಥೆ ಇದೆ, ಅವ್ರು ಮಾಡ್ಕೊಂಡು ಹೋಗ್ಬೇಕು. ಕರೆಕ್ಟ್ ರೀ, ನಿಮ್ದಲ್ವಾ ಹಂಗಾರೆ ಈ ದೇಶ? ದೇಶ ನನ್ನದು. ರಸ್ತೆ ಇದೆಲ್ಲ ರಸ್ತೆ ನಿಮ್ದಲ್ಲ. ರಸ್ತೆ ಪ್ರತಿಯೊಂದನ್ನು ನೋಡ್ಕೊಳ್ಳೋದಕ್ಕೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆಗಳೇ ಮಾಡ್ಕೊಂಡು ರಸ್ತೆ ನಮ್ದಲ್ಲ. ಅಲ್ಲಲ್ಲ, ಅದನ್ನ ನೋಡ್ಕೊಳ್ಳೋದಕ್ಕೆ ಮುನ್ಸಿಪಾಲಿಟಿ ಇದೆ, ಅದರಲ್ಲಿ ಕೆಲಸಕ್ಕಿದ್ದಾರೆ 34 ಜನ ಕೆಲಸಕ್ಕಿದ್ದಾರೆ, ಅವ್ರು ಮಾಡಬೇಕು. ಅವ್ರು ಮಾಡದಿದ್ರೆ 5 ವರ್ಷ ಆಗುವಾಗ ನಾನು ಅವರನ್ನ ಪ್ರಶ್ನೆ ಮಾಡೋದಕ್ಕೆ ನನಗೆ ಅವಕಾಶ ಇದೆ. ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ರೆ ಬಿಡಿ, ನೀವು ಅವ್ರನ್ನೇ ಎಲೆಕ್ಟ್ ಮಾಡಿ. ಯಾರು ಬೇಡ? ಪ್ರವಾಹಕ್ಕೆ ವಿರುದ್ಧವಾಗಿ ಈಜ್ತಾ ಇದ್ದೀರಾ ನೀವು. ಯಾವ ಪ್ರವಾಹ? ನಾನು ಪ್ರವಾಹದಲ್ಲೇ ಇಲ್ಲ ಅಂತ ಹೇಳ್ತಿರೋದು.
ಪ್ರವಾಹದ ಪಕ್ಕದಲ್ಲಿ ನಂದೇ ಒಂದು ದಾರಿ ಮಾಡ್ಕೊಂಡು ನಾನು ಈಜ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮೊಂದು ಪುಸ್ತಕ ನನ್ನ ಕೈಲಿದೆ, ಇದನ್ನ ಓದಬೇಡಿ ಅಂತ. ಇದನ್ನ ಓದಬೇಡಿ ಅಂದ್ರೆ ಜನ ಓದ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ನೀವು ಇಟ್ಕೊಂಡ್ರದೇ ಅದು ಸಾಕ್ಷಿ. ಅಂದ್ರೆ ಈ ನೆಗೆಟಿವ್ ಮೈಂಡ್ ಸೆಟ್ ಅನ್ನ ನೀವು ಎಲ್ಲಾದ್ರೂ ಬಳಸ್ಕೊಳ್ತಾ ಇದ್ದೀರಾ? ಜನರಲ್ಲಿ ಇರುವಂತ ಒಂದು ಹುಚ್ಚು ಕುತೂಹಲವನ್ನ ರಾಜಕೀಯಕ್ಕೆ ಹೇಳ್ತಾ ಇರುವಂತ ಪ್ರಯತ್ನ ಇದು. ಅಲ್ಲ ನೋಡಿ, ನೆಗೆಟಿವ್ ಮೈಂಡ್ ಸೆಟ್ ಇಟ್ಕೊಂಡಿದ್ದೀರಲ್ಲ, ಇದೇ ನನಗೆ ಅನ್ನಿಸ್ತಾ ಇರೋದು. ನಾನಿಲ್ಲಿ ಇದನ್ನು ಓದಬೇಡಿ ಅಂದಿರೋದು, ಇದು ಹಣೆ ಬರನೂ ಇರ್ಬೋದು, ಈ ಬುಕ್ಕು ಇರ್ಬೋದು. ನನ್ನ ಹಣೆ ಬರ ಓದಬೇಡಿ, ಬುಕ್ ಓದಿ. ಯಾಕಂದ್ರೆ ನಿಮ್ಮೊಬ್ಬರನ್ನ ಬದಲಾಯಿಸಿದ್ರೆ ನಾನು ಒಂದು ಹೆಮ್ಮೆ, ಖುಷಿ ನನಗೆ. ಯುವಕರು ನೀವು, ಅದಕ್ಕೋಸ್ಕರ ನಾನು ಬದಲಾಯಿಸಿದೆ. ನನ್ನ ಬುಕ್ ಬೇರೆ ಇಟ್ಕೊಂಡಿದ್ದೀರಾ ನೀವು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸ್ವಾರ್ಥ, ಈ ಸ್ವಾರ್ಥಕ್ಕೋಸ್ಕರ ನಿಮ್ ವೋಟ್ಗಳನ್ನು ಮಾರ್ಕೊಂಡ್ಬಿಟ್ಟಿದ್ದೀರಾ. ಜಾತಿಗೋಸ್ಕರ, ಧರ್ಮಕ್ಕೋಸ್ಕರ, ಭಾಷೆಗೋಸ್ಕರ, ಸೀರೆ, ಚಡ್ಡಿ, ಸಾರಾಯಿ, ಕಿತ್ತೋಗಿರೋ ನೋಟ್ಗೋಸ್ಕರ ವೋಟನ್ನು ಮಾರ್ಕೊಂಡ್ಬಿಟ್ಟಿದ್ದೀರಾ ನೀವು. ಯಾಕಂದ್ರೆ ನಾನೊಬ್ಬ ಚೆನ್ನಾಗಿದ್ರೆ ಸಾಕು, ಯಾವ ಒಂದು ಪ್ರಪಂಚ ಹಾಳಾಗೋರು ನನಗೇನು.